ಹಾಕು ಮಮ್ಮಿ ವೆಲ್ಕಮ್ ಗಾಯ್ಸ್ ಮೈ ನ್ಯೂ ವಿಡಿಯೋ. ಹೆಂಗಂದ್ರೆ ಕಂಡೆ ನಾನು ಇಂಟ್ರೆಸ್ಟ್ ಆಗಿ ನ್ಯೂಸ್ ನೋಡ್ತಿದ್ದಲ್ಲ, ಇದೇನಪ್ಪ ಹಿಂಗ್ ಬಂತು ಉತ್ತರಕ್ಕೆ. ಏನ್ ಸಮಾಚಾರ? ಎಲ್ಲೋಗ್ಬೇಕು ಹೇಳ್ಬೇಕು ಎಲ್ಲ. ನಾನ್ ಬೆಳಗಿಂದ ಸೆಕೆಂಡ್ ಇಯರ್ ಸುರ್ಸ್ಕೊಂಡು ಮಕ್ಳು ತಿನ್ಲಿ ಅಂತ ಅಡ್ಗೆ ಮಾಡಿದ್ರೆ ನೀನ್ ಅಲ್ಲಿ ಇಲ್ಲಿ ಫ್ರೆಂಡ್ಗಳ ಜೊತೆ ಹೋಗ್ತೀಯ. ರಾಜ ಇದ್ದಾಗ ಫ್ರೆಂಡ್ಗಳ ಜೊತೆ ಹೋಗ್ಬೇಕಣಮ್ಮ. ಮಕ್ಳು ತಿನ್ಲಿ ಅಂತ ಅಡ್ಗೆ ಮಾಡ್ತೀನಿ ತಾನೆ. ನಿಮ್ಮ ಅಪ್ಪ ಪಪ್ಪ ಬೆಳಗ್ಗೆನೆ ತಂದ್ಕೊಂಡು ಹೋಗ್ತಾರೆ ಮಕ್ಳಿಗೆ ಮಾಡಾಕ್ಲಿ ಅಂತ. ಬೇರೆ ಟೈಮಲ್ಲಿ ಗೊತ್ತ ಏನ್ ಮಾಡಿದ್ವಿ, ನಾಳೆಗ್ ಬಸ್ ಹೋಗೋರ ಏನ್ ಮಾಡಿದ್ಯ ಓಕೆ ಓಕೆ ಎಲ್ಲ ಆಯ್ತಪ್ಪ. ಎಲ್ಲ ಹಾಲ್ತು ತಿನ್ನತ ಹೋಗೋರಿ, ಹಾಲ್ದು ತರ್ಲಿಲ್ಲ ಬರುವಾಗ. ಗಾಯ್ಸ್, ಇದು ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕು ಇಷ್ಟರ ಮಟ್ಟಿಗೆ 22 ಲಕ್ಷ ಜನಕ್ಕೆ, ಹುಡುಗರಿಗೆ ಎಷ್ಟು ಸ್ಟೂಡೆಂಟ್ಗೆ ಅನ್ಯಾಯ ಆಯ್ತಿದೆ ಅಂದರೆ ಇವು ನ್ಯೂಸ್ ಚಾನಲ್ಗಳವರು ಕೇಳ್ತಾ ಇಲ್ಲ. ಇಲ್ಲಿ ನಮ್ಮ ರಾಜಕಾರಣಿಗಳು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಸುಮ್ಮನೆ ಒಂದು ಪೇಪರ್ 10 ಲಕ್ಷ ಕೊಟ್ಟು 15 ಲಕ್ಷಕ್ಕೆ ಮಾರ್ಕೊಂಡವ್ರೆ. ಮಕ್ಕಳು ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೋ ಗೈಸ್ ಗೊತ್ತಿಲ್ಲ ಏನಂತ. ಅಲ್ಲ, ಅವ್ರು ಆರ್ಗನೈಸೇಷನ್ ಮಾಡಿ ಕ್ವಶನ್ ಪೇಪರ್ ಕರೆಕ್ಟಾಗಿ ಎಕ್ಸಾಮ್ ಸೆಂಟ್ರಿಗೆ ತಲುಪ್ಸೋಕ್ಕಾಗಲ್ವ ನಮ್ಮ ಮಕ್ಳಿಗೆ? ತಗೊಂಡೋಗಿ ಲೀಕ್ ಮಾಡೋರಲ್ಲ, 10 ಲಕ್ಷಕ್ಕೆ ತಗೊಂಡು 15 ಲಕ್ಷಕ್ಕೆ ಮಾರ್ಕೊಂಡವ್ರು ನನ್ನ ಮಕ್ಳಿಗೆ ಏನು ಮಾಡಬೇಕು? ಗಲ್ಲು ಶಿಕ್ಷಣ ಮಾಡ್ಬೇಕು ಅವ್ರಿಗೆ. ಸುಮ್ಮನೆ ಮಕ್ಕಳು ಎಷ್ಟು ಎಜುಕೇಷನ್ ಮಾಡಿರ್ತಾರೆ, ಅಷ್ಟು 22 ಲಕ್ಷ ಜನ ಸುಮ್ಮನೆ ಕಷ್ಟಪಟ್ಟು ಇದಾಗ್ಬಿಡುತ್ತೆ ಗೈಸ್, ವೇಸ್ಟ್ ಆಗ್ಬಿಡುತ್ತೆ. ಅವ್ರ ಶ್ರಮನೇ ಇದಾಗ್ಬಿಡುತ್ತೆ. ಅಯ್ಯೋ, ಏನಂತ ಇದೈತೋ ಒಂದು ಗೊತ್ತಿಲ್ಲ ಗೈಸ್. ಇವಾಗ ಒಂದು ಪ್ರಾಂಕ್ ಮಾಡೋಣ ಅಂತ ನೋಡಿ ಏನು ಮಾಡ್ತಿದ್ದೀನಿ. ಇದು ಟೆಕ್ನಿಕ್ ಗೈಸ್. ಇವಾಗ ಇದನ್ನ ತೆಗ್ದು ಅದರೊಳಗಡೆ ಇರೋದೆಲ್ಲ ಬಂಡಾರೆಲ್ಲ ಈಚೆ ತೆಗ್ದು, ನೀರಿಂದೆಲ್ಲ ಈಚೆ ತೆಗ್ದು ನಮ್ಮ ತಂಗಿಗೆ ಒಂದು ಪ್ರಾಂಕ್ ಮಾಡೋದು ಕೊಡ್ತೀನಿ ನೋಡಿ. ಈಗ ಸಕ್ಕತ್ತಾಗಿರ್ತದೆ. ಗೈಸ್, ಫುಲ್ಲು ಖಾಲಿ ಮಾಡಿದ್ದೀನಿ ನೋಡಿ. ಇವಾಗ ಪ್ರಾಂಕ್ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ, ಸಕ್ಕತ್ತಾಗಿರ್ತದೆ. ನೀರೇ ಎಲ್ಲ ಕಳವ ಹೆಂಗೆ ಫ್ರಾಂಕು ಮಾಡ್ತಿಲ್ಲಪ್ಪ. ಭಯ ಹೆಂಗ್ ನೆಟ್ ಬಿದ್ದಿತ್ತು ತೋರ್ಸಿಲ್ಲದರ. ಇನ್ನೊಂದ್ಸಲ ತೋರ್ಸವ ಹೆಂಗ್ ನೆಟ್ ಬಿದ್ದೆ. ಹೆಂಗೆ ಬ್ರೇಕ್ ಡ್ಯಾನ್ಸ್ ಆದೈತೆ ಅಮ್ಮ. ಒಳ್ಳೆ ಹಂಗ್ ಬಿಡ್ತೇವ ಈಗಂತ. ನೀನಾಗಿ ತಿಂತಿದ್ದಿ, ನನಗೆ ತಂದಿರ ಮಾಡೋಣ. ಭಯ ನೋಡಿ ಗಾಯ್ಸ್, ಭಯನ ತಿನ್ನು ಇರ್ಲಿ. ಏನವ ತಿನ್ನವ ಬಂಗಾರ ತಿನ್ನವ ಆಯ್ತು. ತಿನ್ನವ ಇರ್ಲಿ. ಬಾಯ್ ನೋಡಿ ಗಾಯ್ಸ್ ಹೆಂಗ್ ಮಾಡ್ಕೊಳ್ಳೋದು. ಭಯ ಅಣ್ಣಕ್ಕಂದ್ರೆ ಭಯ ಇರ್ಬೇಕು. ಹೇಳೋ ಭಯ ಏನೋ ಯಾರಿಗ್ ಫೋಟೋ ಕಳ್ಸಿದ್ಯಲ್ಲ ಅದು? ಯಾವ ಫೋಟೋ? ಇದು ಯಾವ ಫೋಟೋ ಕಳ್ಸಿದ್ಯಲ್ಲ ಆ ಫೋಟೋ ತೋರ್ಸ. ಅದು ಅಲ್ಲ ನೀನ್ ತೋರ್ಸಲ್ಲ, ಯಾಕೆ ಗೊತ್ತಿಲ್ಲ ಯಾರದು? ಹೋಗಿದ್ದೆ ಇಲ್ಲ ಕುಡಿಲಿ. ಯಾರಿದು ಗೊತ್ತಿಲ್ಲ ಕಣ ಯಾರು. ಮತ್ತೆ ಜೊತೆ ಏನ್ ತಗೊಂಡ ಫೋಟೋ? ಹೆಂಗ್ ತಕೊಂಡ್ರು ಯಾರಿಗ್ ಗೊತ್ತು? ಹೆಂಗ್ ತಕೊಂಡ್ರೆ ಯಾರಿಗ್ ಗೊತ್ತು? ನೀ ಗೊತ್ತಿಲ್ದಂತ ತಗೊಳಕತ್ತಿತ್ತ? ಗೊತ್ತಿಲ್ಲ ನಿಜರು ಯಾರು ಅಂತ. ಗೊತ್ತಿಲ್ಲ ಅಂದ್ರೆ ಹೆಂಗೆ? ಎಲ್ಲಿ ಸಿಕ್ತಿ ನಿಂಗ ಫೋಟೋ? ಎಲ್ಲ ಸಿಕ್ತು ಹೇಳು. ಏನ್ ಹೇಳು ಫಸ್ಟ್, ಎಲ್ಲಿ ಸಿಕ್ತು ಫೋಟೋ? ಎಡಿಟ್ ಮಾಡಿರೋದೇನು? ಏನ್ ಎಡಿಟ್? ಅದೇನು ಫೋಟೋಗಳೆಲ್ಲ ಮಾಡ್ತಾರಲ್ಲ. ನಿಜ ಕಣ, ಎಡಿಟ್ ಮಾಡಿರೋದು. ಹೆಂಗ್ ಗೊತ್ತಾಯ್ತು ನಿನಗೆ?
ಅವ್ನ್ ಸುಳ್ಳು ಹೇಳ್ತಾ ಒಂದ್ ತಿಕ್ಲಿ ನಿಜ ಕಣಮ್ಮ ಎಡಿಟ್ ಮಾಡಿರೋದು. ಎಡಿಟ್ ಮಾಡಿ ಎಷ್ಟು ನೀರ ಬರಲ್ಲ, ಏನನ್ನ ಒಂದು ಕಟ್ ಆಗಿರೋ ತರ ಕಾಣ್ತೈತೆ ಇಲ್ಲಿ. ಅಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಐತ್ ನೋಡೋದು ಇಂತ ನಾವು ಜನರೇಷನ್ ನಾವು ಹಿಂಗೆ ನಂಬಿಸ್ಕೋಬೇಕು ಎಡಿಟ್ ಅಂತ. ನಿಮ್ಮಂತಾರ ಇದ್ಬಿಟ್ರೆ ನಂಬಿಡ್ತೀರಿ ಹಿಂಗೆ ಎಡಿಟ್ ಕಾರ್ಡ್ ಬಿಡಮ್ಮ, ಎಡಿಟ್ ಕಣಮ್ಮ ನಿಜ ನಿಜ ಕೇಳೆ ನಿಂದು ನಮ್ಮ ಮನೆಗೆ ಹೆಂಗ್ಸು ದೊಡ್ಡ ಹೆಂಗ್ಸು ನಿಜ ಕಾರ್ಡ್ ಬಿಡಮ್ಮ, ಎಡಿಟ್ ಕಣಮ್ಮ ಯಾಕಮ್ಮ ಸುಮ್ಮನೆ ನಮ್ಗೆ ಹೇಳ್ತಿರೋದು ಎಡಿಟ್ ಅಂತ ಬುದಿತೀನಿ ನಿನ್ಗೆ. ಅಲ್ಲಿ ಯಾವ ಜೊತೆ ತಗೋಸ್ಕೊಂಡ್ ಬಂದಿರೋದು ಬರೀ ಇಂಥದೇ ಬಂದ್ಬಿಡ್ತಾನೆ ಜೀವದಲ್ಲಿ ಭಯ ಇಲ್ಲ ಅಮ್ಮ ಅದು ಎಡಿಟ್ ಕಾರ್ಡ್ ಸುಮ್ಮನಿರಮ್ಮ, ಹುಡುಗಿ ಹೇಳ್ತೀನಿ ಕೇಳಮ್ಮ ನೀನು. ನಾನು ಹೇಳ್ತೀನಿ ಕಣಮ್ಮ, ಸುಮ್ಸುನ್ ಹೇಳಲ್ಲ ನಾನು. ನಾನೇ ನಿಮ್ ಜನರೇಷನ್ ಅಲ್ಲ, ನಾನು ನನಗೆ ಜನರೇಷನ್ ಜನರೇಟರ್ ಯಾರು ಹೇಳ ಇದು? ಯಾರು ಗೊತ್ತಿಲ್ಲ, ಗೊತ್ತಿಲ್ದಲ್ಲ ಹೆಂಗ್ ತಕೊಂಡೆ ಎಡಿಟ್ ಕಾರ್ಡ್ ಸುಮ್ಮನಿರಮ್ಮ, ಅದು ಯಾಕೆ ಇದು ಮಾಡ್ಕೊಂತೀನಿ. ಆಯ್ತು ನಮ್ಕೋ ಆಯ್ತು. ಮುಂದೆ ಒಂದಿನ ನಿನ್ಗೆ ಬರುತ್ತಲ್ಲ ಅವಾಗ ಮಗ ಹೆಂಗೆ ಗೊತ್ತು ಎಲ್ಲ ತಗೊಳ್ಳಲ್ಲ ಜೊತೆ ನಾವು ತಗೊಳಲ್ಲ ನಮ್ಗೆ ಗೊತ್ತಿಲ್ಲ. ಆಗೋ ಏನು ಎಂತನು ತಗೊಳಲ್ಲ ಅಂದ್ರೆ ಇಲ್ಲಿ ಸಾಕ್ಷಿ ಇಲ್ವಾ ಇಲ್ಲಿ? ಯಾರು ಸುಮ್ಮನೆ ಹಂಗೆ ಹಾಕೊಂಡು ಹೊಡ್ಕೊಂಡಿರ್ತಾರೆ, ಸುಮ್ಮನೆ ಹೊಡ್ಕೊಂಡಿರೋದು ಪೋಸ್ಗೆ. ಇನ್ನೇನ್ ಹೊಡ್ಕೊಂಡಿರ್ತಾರೆ ಫೋಟೋನ. ಚೆನ್ನಾಗಿತ್ತು ಹುಡುಗಿ, ನಿಜ ಹೇಳ್ತಿದೀನಿ ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು ಹುಡುಗಿ, ನಿಜ ಹೇಳ್ತಿದೀನಿ, ನಿಜ ಹೇಳ್ತಿರೋದು ಚೆನ್ನಾಗಿದೆ ಹುಡುಗಿ. ಅವ್ರಿಗೆ ಇಷ್ಟಪಡ್ತಿದೀನಿ. ಹೌದಾ? ನಿಜ ಕಣಮ್ಮ. ಮೊದ್ಲು ಮನೆ ಕಟ್ಟಣ, ನಿಮ್ ತಂಗಿ ಮದುವೆ ಮಾಡೋಣ, ಆಮೇಲೆ ಅವೆಲ್ಲ ಇಲ್ಲ, ಅದೆಲ್ಲ ಆದ್ಮೇಲೆ ಆಗೋದು. ಹುಡುಗಿ ಇನ್ನ ಓದ್ತೈತೆ, ಓದ್ತಲೆ, ಡಿಗ್ರಿ ಮಾಡ್ತೈತಿ ಇನ್ನ ಅಲ್ಲೋಡು. ನಿಜ ಕಣಮ್ಮ, ಚೆನ್ನಾಗಿಲ್ವಾ? ಅವತ್ತು ಮದುವೆ ಹೋಗಿದ್ನಲ್ಲ, ಆ ಹುಡುಗಿನೂ ಬಂದಿತ್ತು, ಅವಳಿ ಜೊತೆ ಹೋಗ್ಬಿಟ್ಟು ಬಂದಿತ್ತು ನಾನು. ಏನು ಅದೇ ಚೆನ್ನಾಗಾಯ್ತು, ಚೆನ್ನಾಗಿ ಫೋಟೋ ತೋರ್ಸ್ತಾವ. ಚೆನ್ನಾಗೈತಿ ತಾನೆ? ಎಷ್ಟಾಯ್ತೆ ನಮ್ಮ ನಿಂಗೆ ಸೊಸೆ? ಯಾವ ಊರು? ಇಲ್ಲೇ ಇದ್ರ ಹತ್ರ, ತುಮಕೂರು ಹತ್ರ. ಚೆನ್ನಾಗಿಲ್ವಾ? ಕಾಲೇಜಲ್ಲಿ ಲವ್ ಮಾಡ್ದ ಇಬ್ರು. ಹೌದಾ? ಅಯ್ಯೋ ನಿಜ ಕಣಮ್ಮ. ನಮ್ಮ ಅಮ್ಮ ನಿಜ ಹೇಳಿದ್ರೆ ನಂಬ್ತಿಲ್ಲ, ಸುಳ್ಳು ಹೇಳಿದ್ರೆ ನಂಬ್ತಿಲ್ಲ. ನಾನು ನಿಜ ಒಂದು ಹುಡುಗಿ ಕರ್ಕೊಂಡ್ರು ನಮ್ಮ ಮನೆಯವ್ರು ನಂಬಲ್ಲ. ಹಂಗಾಗಿ ನಾನು ಬದುಕಿದ್ದಿ. ಅಯ್ಯೋ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ನಮ್ಮ ಅಮ್ಮಗೆ ಸುಳ್ಳು ಹೇಳಿದ್ರು ನಂಬ್ತಿಲ್ಲ, ನಿಜ ಹೇಳಿದ್ರು ನಂಬ್ತಿಲ್ಲ. ಅಯ್ಯ ಹೃದಯ ಶಿಕ್ಷೆ. ಏನಾಯ್ತು? ತಿನ್ಬೇಕದು ಹಿಂದೂ ಕೊಡಕಂತ ಕಿಡವ. ಓ ರಕ್ತ ಬರ್ತದೆ. ರಕ್ತ ಬಂದೈತೆ. ಏನಾಯ್ತಮ್ಮ? ಏನಾಯ್ತಮ್ಮ? ಅಮ್ಮು ಏನಾಯ್ತಮ್ಮ? ಅಮ್ಮು ಏನಾಯ್ತಮ್ಮ? ಎಲ್ಲ ಉಜ್ಜಾಲ ಏಯ್ ಚೂರ್ಗೀರ್ ಇಟ್ಕೊಂಡ್ಬಿಡ್ತೇನೆ. ತೆಗಿ ಬೇಗ, ತೆಗಿಯೋ ಬೇಗ. ಕಣಮ್ಮ ಈ ಕಡೆಯಿಂದ ನಿಜ ಕಣಮ್ಮ, ರಕ್ತ ಬಂದೈತೆ ಕಣಮ್ಮ. ತೆಗಿಯಮ್ಮ, ನೋಡಿ ರಕ್ತ ಬಂದೈತೆ. ಏನದೆ? ಹೋಗ್ ಹೇಗಿದ ಅಮ್ಮ? ಓಯ್ ಕಣಮ್ಮ, ಇದು ರಕ್ತ ಬಂದ. ಎಷ್ಟಾಯ್ತು ಕಣಮ್ಮ? ನಿಜ ಕಣಮ್ಮ, ಇದು ಬರ್ತೈತ್ ಕಣಮ್ಮ. ತಕ್ಕಳಮ್ಮ. ಇಲ್ಲ ನಮ್ಮ ಅಮ್ಮ ಹೋಯ್ತಾ ಇದ್ದೆ ಗೈಸ್, ಪ್ರಾಂಕ್ ಆಗ್ಲಿ ನಮ್ಮ ಅಮ್ಮನು. ಇದ ಬಾಕಿ ಏಟಾಯ್ತು ಗೊತ್ತಂಗೆ. ಈಗ
ಮೊಟ್ಟೆ ಅಮೆಝಾನಿಂದ ತರಿಸಿರೋದು ಫೇಕ್ ಮೊಟ್ಟೆ ನೋಡಿ. ಹೇಳಾಯ್ತು. ಅದೆಲ್ಲ ಇನ್ನೊಂದಿದೆ, ಅಪ್ಪನ ಹತ್ರ ನೀವು ಪ್ರಾಂಕ್ ಮಾಡಿ ಇವಾಗ, ಸರಿನಾ? ಮಾಡ್ತೀಯಾ ಪಕ್ಕ? ಹಾಂ ಸರಿ, ಅಪ್ಪ ಬರಲಿ, ಅವ್ರು ಮೊಟ್ಟೆ ಇದೆ ಕೊಡ್ತೀನಿ ನೋಡಿ, ಈ ಥರ ಸೇಮ್ ಫೇಕ್ ಮೊಟ್ಟೆ, ಓಕೆನಾ? ಹಾಂ ನಂಗ್ ನಿನ್ ಮೊಟ್ಟೆ ಹೊಡೆದೆ ಅಂತ ಅನಿಸ್ತಿಲ್ಲ ನನಗೆ. ನನ್ ತಲೆ ಹೊಡ್ಕೊಂಡಿದ್ರೆ ಹೆಂಗಾಯ್ತು ಗೊತ್ತಾ? ಹೆಂಗಾಯ್ತು? ನನ್ ಎಲ್ಲೋ ಹೋಗ್ಬಿಟ್ಟೆ ಅನ್ನಿಸ್ಬಿಡ್ತು. ಎಲ್ಲೋದೆ ದಡಾರ ಅಂತ ಎಷ್ಟು ನಿಜ ಒಂಥರ ಅನ್ನಿಸ್ಬಿಡ್ತು. ಗೈಸ್, ಇನ್ನೊಂದು ಫೇಕ್ ಬಟ್ಟೆನ ನಮ್ಮ ತಂಗಿ ಕೊಡ್ತಾ ಇದ್ದೀನಿ ಈಗ. ನಮ್ಮ ಅಪ್ಪ ಬಂತು, ಫೇಕ್ ಬಟ್ಟೆ ನಮ್ಮ ಅಪ್ಪ ಒಳಗೆ ಬತ್ತಿದಂಗೆ ನೋಡಿ, ಇಲ್ಲಿ ಬಾಗ್ಲತ್ತ ಅದು ಹಂಗೆ ವೆಯ್ಟ್ ಬರೋದು, ಫೇಕ್ ಹಂಗೇನೆ, ಸರಿನಾ? ಅದು ನೀವು ಹೊಡೆದು ನೋಡ್ಲಿವ, ಇಲ್ಲ 2 ಮೊಟ್ಟೆ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ, ಆ ವೆಯ್ಟು ಹಿಂಗೋಗ್ಬಿಡುತ್ತೆ ಅಂತ ಮತ್ತೆ ತಳಿ ಅಲ್ಲಿ ನಿಂತ್ಕ ರೆಡಿಯಾಗಿ. ನಮ್ಮ ಅಪ್ಪ ಎಷ್ಟೊತ್ತಿಗೆ ಗೊತ್ತಿದೆಪ್ಪ ನೀನು? ಹಾಂ ಎಷ್ಟೊತ್ತಿಗೆ ಹೋಗಿದ್ದು? ಏನು ನಾನೇನ್ ಚಾಲೆಂಜ್ ಸುಮ್ನೆ ಕರ್ದಿರೋದು ಅವನು. ಏನ್ ಗೊತ್ತಪ್ಪ ಅವನು, ಇದು ಫೇಕ್ ಮೊಟ್ಟೆ ವರ್ಜದ್ ಮೊಟ್ಟೆ ಎಲ್ಲ ಅಂತ ಕೊಟ್ಟ ಕಣಪ್ಪ. ನಂಗೂ ತೂಕ ಆಯ್ತಲ್ಲ ಅಂತ ಅಂದೆ, ನಾನು ನಿಜವಾದ ಮೊಟ್ಟೆನೆ ಕೊಟ್ಬಿಟ್ಟವನ್. ಅವನ ಸುಳ್ಳು ಹೇಳಿತ್, ನಾನಲ್ಲ. ಹೆಂಗಿತ್ತು? ಹಾಡು ಹೇಳ್ತಾ ಇದ್ದಲ್ಲಪ್ಪ, ಹೊಡೆಯೋದು ಹೊಡೆದಿ. ಓ ಹೊಸ ಬಟ್ಟೆ ಅಪ್ಪ, ನಿಜ ಕಣಪ್ಪ, ಅವನೇ ಹೇಳೋನೆ ಆ ಫೇಕ್ ಮೊಟ್ಟೆ ಹೋಗಿ ಹೊಡಿ ಏನಾಗಲ್ಲ ಅಂತ ಅಂದವನು. ನಿಜ ಫೇಕ್ ಬಟ್ಟೆ. ಸೈಡ್ ಹೊಡೆದ್ರೆ ಪೂರ್ತಿ ಏನಾಗಿಲ್ಲ, ಸೈಡ್ ಅಷ್ಟೇ, ಬಟ್ಟೆ ಸೈಡ್ ಅಷ್ಟೇ. ಬಟ್ಟೆ ನೋಡೋಣ ಭುಜತ್ರ ಆಯ್ತು ಅಷ್ಟೇ. ಈಗ ಅವರ ಧರ್ಮಪತ್ನಿ ಬಂದಿದ್ದಾರೆ ನೋಡಕ್ಕೆ. ಬಾರಮ್ಮ ಯಾಕಮ್ಮ, ಅದು ಫೇಕ್ ಮೊಟ್ಟೆ ಅಂದ್ಕೊಂಡು ಹೊಡ್ತದೆ ಹೆಂಗೆ? ಪ್ರಾಂಕ್, ಇವಾರ ಪ್ರಾಂಕ್. ನಾನೇ ಪ್ರಾಂಕ್ ಆಗಿದ್ದೀನಿ ಅಲ್ಲಿ. ಯಾಕಪ್ಪ ಹಂಗ್ ಸ್ಟಂಡ್ ಆಗ್ಬಿಟ್ಟಿದ್ದೀವಿ? ಬೇಡಪ್ಪ, ಅಮ್ಮ ಬಟ್ಟೆ ಆಗುತ್ತದೆ, ಬೇಡಪ್ಪ ಜ್ವರ. ಅಮ್ಮ ನೋಡಮ್ಮ, ಇಲ್ಲಿ ಬೇಡ ಕಣಪ್ಪ, ನಿಜ ಬೇಡ ಕಣಪ್ಪ. ಅಯ್ಯೋ ಅಪ್ಪ ಸುಮ್ನೆ ಸೀರಿಯಸ್ ಆಗಿ ಬೇಡ ಅಂತ, ನನಗ್ ಬೇಡ. ಹೆಂಗ್ ನೋಡ್ದೆ? ನನ್ಗೆ ಹೇಳ್ತಿಲ್ವಾ ಅವ್ರು ಸುಳ್ಳು ಅಂತ ಹೇಳೋರೆ ಅಂತ? ಹೆಂಗ್ ನೋಡ್ದೆ? ಏನ್ ಅವಲ್ಲ ಹೆಂಗ್ ನೋಡ್, ನಿಜ ನನ್ನ ನೋಡುದು. ಬಾಯಿಗೆ ಹಾಕು. ಅಯ್ಯೋ ಅಯ್ಯೋ, ಹಾಕು. ಓಡಾಡ್ಬಿಡ್ತ ಗೈಸ್. ಅಯ್ಯೋ ಬಾ ಇರ್ಲಿ, ಪರವಾಗಿಲ್ಲ. ನೀನು ಮಕ ನೋಡೋರು ನನಗೆ ನಗು ಬತ್ತಾದ ಕಣವು. ನಮ್ಮ ಅಪ್ಪ ಮೊಟ್ಟೆ ಹೊಡೆದು ತಣ್ಣಗಿ ಮಕಕ್ಕೆಲ್ಲ ಬೋಳಿಸ್ಕೊಂತು. ಹೋಯ್ ನೋಡಿಲ್ಲೇ, ಎಣ್ಣೆ ಸುಮ್ನೆ ಇರತ್ತಾಗ ಇನ್ನೊಂದು ಕೋಪ ಆಗ ಮೇಲವ ಬಟ್ಟೆ ಮೈ ಅಲ್ಲ, ವಾಲ್ಸ್ ಮೈಗೆ ಹೊಸ ಟಿ ಶರ್ಟ್ ಜಾಸ್ತಿ ಏನಾಗಿಲ್ಲ, ಒಂದ್ ಸ್ವಲ್ಪ ಇಲ್ಲ ಒಂಚೂರು ಆಗಿತ್ತು ಅಷ್ಟೇ. ಯಾಕಮ್ಮ ಬೇರೆ ಮಾಡ್ತೀಯ? ಸುಮ್ಮನೆ ಸ್ನಾನ ಮಾಡ್ದಲ್ಲೇ ಬೇರೆ ಬೇರೆ ಬಟ್ಟೆ ಇಕ್ಕೊಂಡು ಅವಳೆ ಅಂತ ಬಂದಿದ್ಯಲ್ಲ. ಟಿ ಶರ್ಟ್ ಇರ್ಲಿಲ್ವಾ? ಹಳೇದೇನೆ. ಅಂದನ ಮನೆ ತಂದಲ್ಲ ಡಿಮಾರ್ಟ್ ಅಲ್ಲ, ಅದು ಅನ್ಕೊಂಡಿದ್ದೆ. ಪಾಪ ನಾನೇ ಅಪ್ಪು ಪಾಪ ನಿಜವಾದ್ ಮಟ್ಟ ಮಾಡ್ಬಿಟ್ಟ, ಅಯ್ಯೋ ಪಾಪ ಅಂತ ಫೀಲ್ ಮಾಡ್ಕೊಂತದ್ದಿ ಮನ್ಸಲ್ಲಿ. ನನ್ಗೇನೆ ಬಂದೈತೆ ಮಾಡಕ್ಕೆ. ನೀನು ಗೊತ್ತಿಲ್ದಲ್ಲೇ ಹೊಡೆದಿದೀಯ ಅನ್ಕೊಂಡ್ ಪಾಪ ಅವರು. ನೀನ್ ಪಾಪ ನೀನು ಒಂದ್ ಕಡೆ ಪಾಪ ಅನ್ಸ್ತದ ಕಣಮ್ಮ. ಪಾಪ ನಿನಗೆ ಗೊತ್ತಿಲ್ದಂಗ ಅವನು ಪ್ರಾಂಕ್ ಮಾಡ್ತೆ ಅಂತ ಕೊಟ್ಟ. ನೀನು ಪಾಪ ಗೊತ್ತಾಗು, ನಮ್ಮ ಅಪ್ಪಂಗೆ ಇನ್ನೇನು ಮಾಮೂಲಿ ಅಂತ ಅನ್ಕೊಂಡು ಹೊಡೆದೇನಿ. ನಿಮ್ಮ ಅಪ್ಪಂಗೆ ಹೆಂಗ್ ಗೊತ್ತು, ಅವಳಿಗೆ ಗೊತ್ತಿಲ್ಲ ಅಂತ? ನಾ ಅಪ್ಪಂಗೇನ್ ಬೇಜಾರಾಗಿಲ್ಲ, ಹೇಳಿ. ಬೇಜಾರ್ ಮಾಡ್ಕೊಂಬಿಡ ಬಿಡವ. ನಾ ಅಪ್ಪಂಗೇನ್ ಬೇಜಾರ್ ಬಿಡವ, ಬೇಜಾರ್ ಮಾಡ್ಕೊಂಬಿಡ.
ಸರಿ ಅದ ಊಟ ಮಾಡೋಣ ಹಾಕಮ್ಮ. ಓದ್ತಿರ್ದಂಗೆ ಆಗ್ಬಿಡೋದು ಈ ಮನೆಗೆ ಹೋಗಿ ಕುಡಿತೀವಿ. ಚೆಲ್ಲಕ್ ಮಾಡ್ತಿದ್ದ ಅದ್ರಾಗ ಅಲ್ಲಿ ನಿಂತ್ಕೊಂಡು ಅಮ್ಮಗೆ ಇವತ್ತು ಅಮ್ಮಗೆ ಪ್ರಾಂಗ್ ಮಾಡಕ್ ಹೋಗಿ ಅಮ್ಮಗೆ ಪ್ರಾಂಗ್ ಆಯ್ತದು. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅಂದ್ಕೊಂಡು ನಗ್ತಾ ಇರಿ, ನಗುಸ್ತಾ ಇರಿ, ಖುಷಿಯಾಗಿರಿ, ಏನಾಗಿರಿ ಮುನ್ನುಗ್ತಾ ಇರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ನಿಮ್ದು ಏನಾದ್ರು ಮಾಡಿ. ಹೇಳ್ಬಿಡ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ, ಅಷ್ಟೇ. ಓಕೆ ಸಬ್ಸ್ಕ್ರೈಬ್ ಗಾಯ್ಸ್, ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಭೂ ಹೇ ಅದು ಕರಾಟಾಗೂ ಮಾಡಕ್ ಬರಲ್ಲ. ನೀನೇ ಫೋನ್ ಹಿಂಗ್ ತಗೊಂಬಂದ್ಬಿಟ್ಟೆ. ತಗೊಂಬಂದ್ಬಿಡ್ ಸರ್. ಕುಡಿಯಮ್ಮ ಕೊಡೋದಿ ಕೋಲ್ಡು ಕುಡಿ ಏನೂ ಆಗಲ್ಲ. ಕುಡಿ ನಿನ್ನ ಕೆಲಸ ಮಾಡಕ್ಕೆ